सभी को प्यार भरा नमस्कार ಎಲ್ಲರಿಗೂ ಪ್ರೀತಿಯ ನಮಸ್ಕಾರ। ಇವತ್ತು ನಮ್ಮ ಚಾನೆಲಿನ 250ನೇ ವಿಡಿಯೋ ಇದು। ಹಾಗಾಗಿ एगलेस लेमन पाउंड केक रेसिपी ना तगंबंदिदीवी। आज हमारे चैनल का 250वां वीडियो है ये, इसीलिए आपके लिए स्पेशल रेसिपी है ये एगलेस लेमन पाउंड केक। इसके लिए जो भी सामग्री चाहिए वो और उसका प्रमाण आपको वीडियो के अंत में मिल जाएंगे। ಇದಕ್ಕೆ ಬೇಕಾದಂತ ಸಾಮಗ್ರಿ ಹಾಗೂ ಇದರ ಪ್ರಮಾಣ ಏನಿದೆಯೋ ನಿಮಗೆ ವಿಡಿಯೋದ ಅಂತದಲ್ಲಿ ಸಿಗುತ್ತೆ। ಸೊ ಈಗ ನಾವು ಸಕ್ಕರೆ ಪುಡಿಗೆ ಎಣ್ಣೆ, ಹಾಲು ಮತ್ತು ಕಂಡೆನ್ಸ್ಡ್ ಮಿಲ್ಕನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ। ಇದಕ್ಕೆ ನಾನು CEC ಕಂಪ್ನಿದು ಲೆಮನ್ ಎಸೆನ್ಸನ್ನು ಬಳಸ್ತಾ ಇದ್ದೀನಿ। ಅದು ತುಂಬಾ ಸ್ಟ್ರಾಂಗ್ ಇದೆ, ಹಾಗಾಗಿ ಬರೀ 5 ड्रॉप मात्र ಹಾಕ್ತಾ ಇದ್ದೀನಿ। यहाँ पे हम पहले चीनी के पाउडर में दूध, तेल और कंडेंस मिल्क डालेंगे। और CEC कंपनी का लेमन एसेंस ले रही हूँ मैं, जो कि बहुत स्ट्रांग है, इसलिए मैं सिर्फ 5 बूंद एसेंस डाल रही हूँ। उसके बाद में ये जो नींबू होता है उसका सिर्फ पीला भाग उसको हमें कद्दूकस करके इस तरह से डाल के कम से कम 2 मिनट के लिए मिला लेना है इसको। ಈಗ ಇದಕ್ಕೆ ನಾನು ನಿಂಬೆ ಹಣ್ಣಿಂದು ಹಳದಿ ಭಾಗನ ಮಾತ್ರ ಹೆರ್ಚಿಬಿಟ್ಟು ಹಾಕಿದ್ದೀನಿ। ಹಾಕಿದ ಮೇಲೆ ಈ ಲೆಮನ್ ಕಲರ್ ಏನಿದೆಯೋ ಅದನ್ನು ಹಾಕ್ತಾ ಇದ್ದೀನಿ। ಕಲರ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು। ಅಗರ್ आपको ಫುಡ್ ಕಲರ್ नहीं चाहिए तो स्किप कर दीजिएगा। ಇದೆಲ್ಲನೂ ನಾವು ಲಿಕ್ವಿಡನ್ನು 2 ನಿಮಿಷದವರೆಗಾದರೂ ಮಿಕ್ಸ್ ಮಾಡ್ಕೋಬೇಕು। ಮಾಡ್ಕೊಂಡಾದ್ಮೇಲೆ ಹಿಟ್ಟು, ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಮತ್ತು ಉಪ್ಪು, मैदा हिಟ್ಟು ತೊಗೊಂಡಿದ್ದೀನಿ। ಇದನ್ನೆಲ್ಲನೂ ಮಿಕ್ಸ್ ಮಾಡಬೇಕು, ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ। तो अभी हम मैदे का आटा, बेकिंग पाउडर, बेकिंग सोडा और नमक डाल के इसको मिला लेंगे। ज़्यादा नहीं मिलाना है। ಈಗ ನಾನಾಗಲೇ ಟಿನ್ನಿಗೆ ಎಣ್ಣೆ ಸವರ್ಬಿಟ್ಟು ಅದರಲ್ಲಿ ಬಟರ್ ಪೇಪರ್ನ ಹಾಕಿಟ್ಟಿದ್ದೆ। ಅದಕ್ಕೆ ಈ ಹಿಟ್ಟನ್ನು ಸುರಿದ್ಬಿಡೋಣ। ಸುರಿದ್ಬಿಟ್ಟು ಆಗಲೇ 10 ನಿಮಿಷದವರೆಗೂ ಪ್ರೀ ಹೀಟ್ ಮಾಡಿರುವಂಥ ಓವನ್ನಲ್ಲಿ ನಾವು 45 ನಿಮಿಷದವರೆಗೂ ಇದನ್ನು 180 डिग्रीज़ನಲ್ಲಿ ಬೇಕ್ ಮಾಡಬೇಕು। तो मैंने एक टिन को ग्रीस करके बटर पेपर डाल के रखा था, तो उसमें बैटर को डाल दिया और इसको 45 मिनट्स तक बेक करना है 180 डिग्रीज पे। बाद में टूथपिक डाल के देख लीजिएगा कि कुछ ना चिपके। अगर चिपकता है तो और 5 मिनट के लिए बेक कर लीजिएगा। ಟೂತ್ಪಿಕ್ ಹಾಕಿ ತೆಗೆದಾಗ ಟೂತ್ಪಿಕ್ಕಿಗೆ ಏನು ಅಂಟಬಾರ್ದು, ಕೇಕು ಅಂಟಿದ್ರೆ ಇನ್ನೊಂದು 5 ನಿಮಿಷ ಬೇಕ್ ಮಾಡ್ಕೊಂಬಿಡಿ। ಅದಾದಮೇಲೆ ಈ ರೀತಿ ವೈರ್ ರ್ಯಾಕ್ ಮೇಲೆ ಕೇಕನ್ನು ತೆಗೆದುಬಿಟ್ಟು ಬಟರ್ ಪೇಪರ್ನ ತೆಗೆದು ಇದನ್ನ ತಣ್ಣಗೆ ಹಾಕಿಬಿಡಿ। अलीवರೆಗೂ ಒಂದು ಲೆಮನ್ ಗ್ಲೇಜನ್ನು रेडी ಮಾಡ್ಕೊಳ್ಳೋಣ। अभी हमने इस तरह से केक को निकाल दिया और बटर पेपर को भी निकाल के उसको रूम टेम्परेचर तक आने के लिए छोड़ देना है। बाद में हमें हम लेमन ग्लेज या फिर लेमन फ्रॉस्टिंग बोलते हैं वो तैयार करते हैं। इसके लिए कुछ नहीं, 3/4 कप आइसिंग शुगर चाहिए और 1 और आधा नींबू का रस चाहिए। इन दोनों को अच्छे से मिला लेना है। नींबू का रस डालते समय थोड़ा थोड़ा डाल के मिक्स कर लीजिएगा। ಇದು ಐಸಿಂಗ್ ಏನಿದೆಯೋ ಲೆಮನ್ ಗ್ಲೇಸ್, ಇದಕ್ಕೆ ನಮಗೆ 3/4 ಕಪ್ಪು ಐಸಿಂಗ್ ಶುಗರು ಮತ್ತು 1.5 ನಿಂಬೆಹಣ್ಣಿನ ರಸ, ಇದೆರಡನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಸ್ವಲ್ಪನೇ ಹಾಕ್ತಾ ಹೋಗಿ ನಿಂಬೆ ರಸನ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಕೇಕ್ ಮೇಲೆ ಈ ರೀತಿ ಸುರಿದ್ಬಿಟ್ಟು ಸೆಟ್ ಆದಮೇಲೆ ಕಟ್ ಮಾಡಿ ಸರ್ವ್ ಮಾಡಿ। ತುಂಬಾ ಚೆನ್ನಾಗಿರುತ್ತೆ, ದಯವಿಟ್ಟು ಒಂದು ಸರಿ ಟ್ರೈ ಮಾಡಿ ನೋಡಿ, ನೀವು ಫ್ಯಾನ್ ಆಗೋಗ್ಬಿಡ್ತೀರಾ ಈ ಕೇಕಿಂದು। तो ये बहुत ही मज़ेदार केक बनता है, तो प्लीज़ एक बार ट्राई करके देखिएगा, आप खुद फ़ैन बन जाएंगे इस केक का। और ये रहे सारे सामग्री, आप नोट कर लीजिएगा। ಸಾಮಗ್ರಿಗಳು ಹಾಗೂ ಅದರ ಪ್ರಮಾಣವನ್ನು ಇಲ್ಲಿಂದ ನೀವು ನೋಟ್ ಮಾಡ್ಕೊಂಡ್ಬಿಡ್ಬೋದು। ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು। ನಮಸ್ಕಾರ।